Good morning to you all. I am Pratibha KR, Assistant Professor of Economics. In the last class, I had already discussed about Keynesian theory of employment and the principle of effective demand. And what are the determinants of effective demand? And determinants of aggregate demand function. Then brief discussion about MEC, rate of interest, consumption function, investment function, etc. Now I am going to explain in this session. Now I am going to explain what are the criticisms against Keynesian theory of employment. Because Keynesian theory based on some irrelevant or unrealistic assumptions. On the basis of those irrelevant assumptions, some economists criticize Keynesian theory of employment. First and foremost criticism against Keynesian theory of employment is his theory is called R. Keynes is a depressive economist. R. Keynes' new economics is only depressionary economics. According to Schumpeter, the Keynesian theory is a depression theory which has limited applications because Keynes created his new theory in the depressionary period to offer something as solution to retrieve the economics from the depression. It was born out of the Great Depression in the 30s, and the theory has no relevance to modern economics with the hectic economic activities. ಕೇನ್ಸನ ಉದ್ಯೋಗ ಸಿದ್ಧಾಂತವನ್ನು ಅಥವಾ ಕೇನ್ಸನ ವಿಚಾರಧಾರೆಯನ್ನು ಅಥವಾ ಕೇನ್ಸನನ್ನು ಮುಗ್ಗಟ್ಟಿನ ಅರ್ಥಶಾಸ್ತ್ರಜ್ಞ ಎಂದು ಟೀಕಿಸಲಾಗಿದೆ. ಅಥವಾ ಕೇನ್ಸ್ ಪ್ರತಿಪಾದಿಸಿದ ಅರ್ಥಶಾಸ್ತ್ರವನ್ನು ಮುಗ್ಗಟ್ಟಿನ ಅರ್ಥಶಾಸ್ತ್ರ. ಕೇನ್ಸ್ ಮುಗ್ಗಟ್ಟಿನ ಅರ್ಥಶಾಸ್ತ್ರಜ್ಞ, ಈತ ಪ್ರತಿಪಾದಿಸಿದ ಅರ್ಥಶಾಸ್ತ್ರ ಮುಗ್ಗಟ್ಟಿನ ಡಿಪ್ರೆಷನರಿ ಎಕನಾಮಿಕ್ಸ್ ಅಂತ ಹೇಳಿದ್ರು. ಏಕೆಂದರೆ ಕೇನ್ಸನ ಕೃತಿ, ಸುಪ್ರಸಿದ್ಧ ಕೃತಿ ದ ಜನರಲ್ ಥಿಯರಿ ಪ್ರಕಟಣೆಯಾದ ವರ್ಷ 1936. ಈತನ ಕೃತಿ ಜನ್ಮ ತಾಳಿದ ಕಾಲಾವಧಿಯೇ ಇಡೀ ವಿಶ್ವವೇ ಮುಗ್ಗಟ್ಟಿನಿಂದ ತತ್ತರಿಸುವಂಥ ಕಾಲಾವಧಿಯಾಗಿತ್ತು. ಏಕೆಂದರೆ 1929ನಲ್ಲಿ ಗ್ರೇಟ್ ಡಿಪ್ರೆಷನ್, ವಿ ಕ್ಯಾನ್ ಸಿ ಗ್ರೇಟ್ ಡಿಪ್ರೆಷನ್ ಇನ್ ಅಮೆರಿಕನ್ ಎಕಾನಮಿ. ಸೊ ಅಮೆರಿಕಾದಲ್ಲಿ ಸಂಭವಿಸಿದಂಥ ಆರ್ಥಿಕ ಮುಗ್ಗಟ್ಟು ಇಡೀ ವಿಶ್ವವನ್ನೇ ವ್ಯಾಪಿಸಿದಾಗ ಈತನ ಕೃತಿ ಜನ್ಮ ತಾಳಿರುವಂಥದ್ದು. ಆಗ ಆಲ್ಮೋಸ್ಟ್ ಕೇನ್ಸ್ ಮುಗ್ಗಟ್ಟನ್ನು ನಿವಾರಿಸುವುದು ಹೇಗೆ, ಹೌ ಟು ಓವರ್ಕಮ್ ಡಿಪ್ರೆಷನ್, ಹೌ ಟು ಇನ್ಕ್ರೀಸ್ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್, ಹೌ ಟು ಓವರ್ಕಮ್ ಡಿಪ್ರೆಷನ್, ಹೀಗೆ ಮುಗ್ಗಟ್ಟನ್ನು ನಿವಾರಿಸುವುದು ಹೇಗೆ, ಹೊರಬರುವುದು ಹೇಗೆ, ಉದ್ಯೋಗವನ್ನು ಹೆಚ್ಚಿಸುವುದು ಹೇಗೆ, ರಾಷ್ಟ್ರೀಯ ಆದಾಯ ಹೀಗೆ ಕೇನ್ಸನ ಎಲ್ಲ ಸಲಹೆ, ಸೂಚನೆ, ಅಧ್ಯಯನ ಎಲ್ಲವೂ ಕೂಡ ಯಾವುದಕ್ಕೆ ಅನ್ವಯಿಸುವಂತಿದ್ದು, ಮುಗ್ಗಟ್ಟನ್ನು ಹೊಡೆದೋಡಿಸುವುದು ಹೇಗೆ ಎಂಬುದನ್ನು ಹೆಚ್ಚಾಗಿ ಆತ ಮುಗ್ಗಟ್ಟಿಗೆ ಒಳಗಾದ ಆರ್ಥಿಕತೆಯನ್ನು ಮೇಲ್ತರುವುದು ಹೇಗೆ ಎಂಬುದನ್ನು ಮಾತ್ರ ಹೆಚ್ಚು ಒತ್ತು ಕೊಟ್ಟು ಡಿಸ್ಕಷನ್ ಮಾಡಿರೋದ್ರಿಂದ ಈತನ ಅರ್ಥಶಾಸ್ತ್ರವನ್ನು, ಕೇನ್ಸನನ್ನು ಮುಗ್ಗಟ್ಟಿನ ಅರ್ಥಶಾಸ್ತ್ರ ಎಂದು ವಿಮರ್ಶಕರು ಟೀಕಿಸಿದ್ದಾರೆ. ಏಕೆಂದರೆ ಈತನ ಅರ್ಥಶಾಸ್ತ್ರ ನಿರುದ್ಯೋಗವಿಲ್ಲದಿರುವ, ಮುಗ್ಗಟ್ಟು ಇಲ್ಲದಿರುವ ಆರ್ಥಿಕತೆಗೆ ಅನ್ವಯಿಸುವುದಿಲ್ಲ. ಹಾಗಾಗಿ ಕೇನ್ಸ್ ಒಬ್ಬ ಮುಗ್ಗಟ್ಟಿನ ಅರ್ಥಶಾಸ್ತ್ರಜ್ಞ ಎಂಬುದಾಗಿ ಟೀಕಿಸಿದ್ದಾರೆ. ಸೊ ದಿಸ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ರಿಟಿಸಮ್ ಅಗೇನೆಸ್ಟ್ Keynesian theory of employment. Then Keynes has given too much importance to short-run problem, but he didn't give any importance to long-run problem ಅಂತ ನಾವಲ್ಲಿ
ಅಸಂಪ್ಷನ್ಸ್ ನೋಡುವಾಗ, ಕೆನಿಷಿಯನ್ ಥಿಯರಿ ಫೀಚರ್ಸ್ ನೋಡುವಾಗ ಡಿಸ್ಕಸ್ ಮಾಡಿದ್ವಿ. ಕೇನ್ಸನ ಅರ್ಥಶಾಸ್ತ್ರವನ್ನು ಅಲ್ಪಾವಧಿಯ ಅರ್ಥಶಾಸ್ತ್ರ ಎಂದು ಟೀಕಿಸಲಾಗಿದೆ. ಏಕೆಂದರೆ ಈತ ದೀರ್ಘಾವಧಿಯ ಸಮಸ್ಯೆಗಳನ್ನು ದೀರ್ಘಾವಧಿಗೆ ಅನ್ವಯಿಸುವಂತೆ ವಿಶ್ಲೇಷಿಸಿಲ್ಲ ಎಂಬುದಾಗಿ ಕೂಡ ಅಲ್ಲಿ ಟೀಕಿಸಲಾಗಿದೆ. ದೆನ್ ಹಿ ಡಿಂಟ್ ಗಿವ್ ಎನಿ ಇಂಪಾರ್ಟೆನ್ಸ್ ಟು ಲಾಂಗ್ ರನ್ ಪ್ರಾಬ್ಲಮ್, ಹಿ ಡಿಂಟ್ ಅನಲೈಸ್ ಲಾಂಗ್ ರನ್ ಪ್ರಾಬ್ಲಮ್ ಅನ್ನುವಂಥ ಅಂಶಗಳು. ಹಾಗೆಯೇ ಮತ್ತೊಂದು ಪ್ರಮುಖವಾದಂತಹ ಟೀಕೆಯನ್ನು ಗಮನಿಸಿದಾಗ, ಕೆನಿಷಿಯನ್ ಎಕನಾಮಿಕ್ಸ್ ಅಪ್ಲಿಕೇಬಲ್ ಓನ್ಲಿ ದ ಕ್ಯಾಪಿಟಲಿಸ್ಟ್ ಸಿಸ್ಟಮ್, applicable only to the capitalist system. Keynesian theory is branded as capitalistic theory. ಅಂದರೆ ಕೇನ್ಸನ ಅರ್ಥಶಾಸ್ತ್ರವು ಕೇವಲ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಮಾತ್ರ ಅನ್ವಯಿಸುತ್ತದೆ ಎಂಬುದು ವಿಮರ್ಶಕರ ಅಭಿಪ್ರಾಯ. Applicable only capitalist system, Keynesian theory is branded as capitalist theory. Keynes has evolved a theory to make capitalistic economy work smoothly. He has not taken into consideration of the recent development in economic system in the form of socialism and communism. ಕೇನ್ಸನ ಅರ್ಥಶಾಸ್ತ್ರ ಕೇವಲ ಬಂಡವಾಳಶಾಹಿ ವ್ಯವಸ್ಥೆಗೆ ಮಾತ್ರ ಅನ್ವಯಿಸುತ್ತದೆ ವಿನಃ ಕಮ್ಯುನಿಸಂ ಅಥವಾ ಸಮಾಜವಾದಿ ಮಾದರಿಯ ಸಮಾಜಗಳಿಗೆ ಅನ್ವಯಿಸುವುದಿಲ್ಲ. ಎಲ್ಲ ರಾಷ್ಟ್ರಗಳಲ್ಲಿ ಸಮಾಜವಾದ ಮತ್ತು ಕಮ್ಯುನಿಸಂ ಬಂದರೆ ರಿಕಾರ್ಡೋನಂತೆ ಕೇನ್ಸನು ಕೂಡ ಸತ್ತಂತೆ ಎಂಬುದಾಗಿ ಕ್ರಿಟಿಸೈಸ್ ಮಾಡ್ತಾರೆ. ಯಾಕಂದರೆ ಈತ ಹೇಳ್ತಾನೆ, ಮುಗ್ಗಟ್ಟನ್ನು ನಿವಾರಿಸಲು, ನಿರುದ್ಯೋಗವನ್ನು ಹೊಡೆದೋಡಿಸಲು ಸರ್ಕಾರದ ಹಸ್ತಕ್ಷೇಪ ಅತ್ಯಗತ್ಯ, ಗವರ್ನಮೆಂಟ್ ಹ್ಯಾಸ್ ಟು ಸ್ಪೆಂಡ್ ಮೋರ್ ಇತ್ಯಾದಿ. ಆದರೆ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಎಕಾನಮಿನಲ್ಲಿ ಎಲ್ಲ ಉತ್ಪಾದನಾಂಗಗಳು ಸಮಾಜದ ಹಿಡಿತದಲ್ಲೇ ಇರುವುದರಿಂದ ಇದು ಸಮಾಜ ಹಸ್ತಕ್ಷೇಪ ಮಾಡಬೇಕು, ಸರ್ಕಾರ ಹೂಡಬೇಕು ಇತ್ಯಾದಿ ಹಾಸ್ಯಾಸ್ಪದ ಎಂಬುದು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ. ಇನ್ ದಿಸ್ economic system, profit motive is absent. We are already known about what are the features of socialism, capitalism. There is no profit motive in that type of economic system. Then profit motive is absent and capital is owned by the state itself. ಹೌದಾ, ಸರ್ಕಾರದ ಹಿಡಿತದಲ್ಲೇ ಇರುವಂಥದ್ದು ಎಲ್ಲದು. ಸೊ the question of marginal efficiency of capital or anticipated profit do not arise in communistic and socialistic economy. ಕೇನ್ಸ್ ಹೇಳಿದಂತೆ MEC, ಅದೇ ರೀತಿ ನಿರೀಕ್ಷಣೆ, ಎಕ್ಸ್ಪೆಕ್ಟೇಷನ್ಸ್ ಅಬೌಟ್ ಫ್ಯೂಚರ್, ಇದೆಲ್ಲ ಪ್ರಶ್ನೆನೇ ಬರೋದಿಲ್ಲ. ಬಿಕಾಸ್ ಎಲ್ಲ ಬಂಡವಾಳ, ಎಲ್ಲ ಉತ್ಪಾದನಾಗಳು ಸರ್ಕಾರದ ಹಿಡಿತದಲ್ಲಿ ಇರುವಂಥದ್ದು. ಹಾಗಾಗಿ ಕೇನ್ಸನ ಅರ್ಥಶಾಸ್ತ್ರವು ಕೇವಲ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಮಾತ್ರ ಅನ್ವಯಿಸುತ್ತದೆ ಎಂಬುದಾಗಿ ಅಲ್ಲಿ ಕೆಲವರು ವಿಮರ್ಶೆ ಮಾಡಿರುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಇನ್ ಎ ಶಾರ್ಟ್ ರನ್ ಇಟ್ ಈಸ್ ಎ ಶಾರ್ಟ್ ಟರ್ಮ್ ಎಕನಾಮಿಕ್ಸ್. ನಾನು ಆಲ್ರೆಡಿ ಹೇಳಿದ ಹಾಗೆ ಕೆನಿಷಿಯನ್ ಎಕನಾಮಿಕ್ಸನ್ನು ಯಾವ ರೀತಿ ಕ್ರಿಟಿಸೈಸ್ ಮಾಡ್ತಾರಪ್ಪ ಅಂದರೆ, ಇಟ್ ಈಸ್ ಎ ಶಾರ್ಟ್ ಟರ್ಮ್ ಎಕನಾಮಿಕ್ಸ್. ಆ್ಯನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಕೆನಿಷಿಯನ್ ಥಿಯರಿ is its short run consideration of the concepts and effects. It does not pay much attention to long run effects. Keynes himself once remarked, in the long run we are dead. ಹೌದಾ, ಕೇನ್ಸ್ ಒಂದು ಕಡೆ ಹೇಳ್ತಾನೆ, ದೀರ್ಘಾವಧಿಯಲ್ಲಿ ನಾವೆಲ್ಲರೂ ಸಾವನ್ನಪ್ಪುತ್ತೇವೆ, ಹಾಗಾಗಿ ದೀರ್ಘಾವಧಿಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದು ಬೇಡ. ವಿ ಹ್ಯಾವ್ ಟು ಗಿವ್ ಮಚ್ ಇಂಪಾರ್ಟೆನ್ಸ್ ಟು ಶಾರ್ಟ್ ರನ್ ಪ್ರಾಬ್ಲಮ್. ಸೊ ಹಾಗಾಗಿ ಇನ್ ದ ಲಾಂಗ್ ರನ್ ವಿ ಆರ್ ಡೆಡ್ ಅಂತ ಹೇಳುವಂಥದ್ದು. ಶಾರ್ಟ್ ಟರ್ಮ್ ಅನಾಲಿಸಿಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಹ್ಯಾವ್ ದೇರ್ ಯೂಸಸ್ ಟು ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ವಿತ್ ಲಾಂಗ್ ರನ್ ಫಿನಾಮಿನನ್. ಓಕೆ, ಹಾಗಾಗಿ FA Hayek ಸ್ಟ್ರಾಂಗ್ಲಿ ಕ್ರಿಟಿಸೈಸ್ ಬೈ ಸೇಯಿಂಗ್ ದಟ್ ಟೂ ಮಚ್ ಆಫ್ ಕನ್ಸಿಡರೇಷನ್ ಆಫ್ ಶಾರ್ಟ್ ರನ್ ಎಫೆಕ್ಟ್ಸ್. ಹಯೇಕ್ ಎಂಬ ಎಕಾನಮಿಸ್ಟು ಇದನ್ನು ಅತ್ಯಂತ ಕಟುವಾಗಿ ಟೀಕೆ ಮಾಡ್ತಾನೆ. ಅವಶ್ಯಕತೆಗಿಂತಲೂ ಹೆಚ್ಚು ಅಲ್ಪಾವಧಿಯ ಸಮಸ್ಯೆಗಳ ಬಗ್ಗೆ ಮಹತ್ವ ನೀಡಲಾಗಿದೆ ಎಂಬುದಾಗಿ ಟೀಕಿಸಲಾಗಿದೆ. ಹಾಗೆಯೇ ಕೇನ್ಸನ ಅರ್ಥಶಾಸ್ತ್ರವನ್ನು ಗಮನಿಸಿದಾಗ, ಆತನ ಸಿದ್ಧಾಂತವನ್ನು ಗಮನಿಸಿದಾಗ, ಇಟ್ ಈಸ್ ಬೇಸ್ಡ್ ಆನ್ ದಿ ಅಸಂಪ್ಷನ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಹೌದಾ, ಕೇನ್ಸನ ಮತ್ತೊಂದು ಕಲ್ಪನೆ, ಲಕ್ಷಣ ನೋಡಿದಾಗ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತದೆ ಎಂದು ಕಲ್ಪಿಸಿಕೊಂಡಿದ್ದಾರೆ. ಲೈಕ್ ಓಲ್ಡ್ ಕ್ಲಾಸಿಕಲ್ ಎಕಾನಮಿಸ್ಟ್, ಕೆನಿಷಿಯನ್ ಟು ಹ್ಯಾವ್ ಅಸ್ಯೂಮ್ಡ್ ಪರ್ಫೆಕ್ಟ್ ಕಾಂಪಿಟೇಷನ್
ವಿಚ್ ಈಸ್ ಫಾರ್ ಫ್ರಮ್ ರಿಯಲಿಸ್ಟಿಕ್. ಹೌದಾ? ಸತ್ಯಕ್ಕೆ ದೂರವಾಗಿರುವಂತಹ, ವಾಸ್ತವಿಕ ಜಗತ್ತಿನಲ್ಲಿ ಕಂಡುಬರದಂತಹ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತದೆ ಎಂಬ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ. ಇದನ್ನು ಕೂಡ ಅಲ್ಲಿ ಕ್ರಿಟಿಸೈಸ್ ಮಾಡಿರುವಂಥದ್ದನ್ನು ನೋಡ್ತೀವಿ. ಕೇನ್ಸ್ ಹ್ಯಾಸ್ ಕಂಪ್ಲೀಟ್ಲಿ ಓವರ್ಲುಕ್ಡ್ ದ ಪ್ರಾಬ್ಲಮ್ ಆಫ್ ಮೊನೋಪಲಿ ಆ್ಯಂಡ್ ಇಂಪರ್ಫೆಕ್ಟ್ ಕಂಡೀಷನ್ಸ್. Okay, he ignored existence of monopoly and monopolistic competition. From this point of view, Keynesian theory became absolute and outdated. Does not conform to practical condition. Okay, so unrealistic assumption of perfect competition. Keynes theory has criticized on the basis of unrealistic assumption of what existence of perfect competition. ಓಕೆ, ಹಾಗೆಯೇ ಕೇನ್ಸನ ಉದ್ಯೋಗ ಸಿದ್ಧಾಂತವನ್ನು ಸೂಕ್ಷ್ಮ ಅರ್ಥಶಾಸ್ತ್ರವಲ್ಲ ಎಂದು ಟೀಕಿಸಲಾಗಿದೆ. ಯಾಕಂದರೆ ಇಟ್ ಈಸ್ ಟು ಅಗ್ರಿಗೇಟಿವ್. ಹೌದಾ? ಬರೀ ಸಮಗ್ರ ಅರ್ಥಶಾಸ್ತ್ರದ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಾನೆ ಹೊರತು ಸೂಕ್ಷ್ಮ ಅರ್ಥಶಾಸ್ತ್ರದ ಸೂಕ್ಷ್ಮ ಆರ್ಥಿಕ ಸಮಸ್ಯೆಗಳಿಗೆ ಹೆಚ್ಚು ಗಮನ ಹರಿಸಿಲ್ಲ ಎಂದು ಟೀಕಿಸಲಾಗಿದೆ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರವಲ್ಲ, ಇಟ್ ಈಸ್ ಟು ಅಗ್ರಿಗೇಟಿವ್, ಕಂಪ್ಲೀಟ್ಲಿ ನೆಗ್ಲೆಕ್ಟಿಂಗ್ ಮೈಕ್ರೋ ಆಸ್ಪೆಕ್ಟ್ಸ್. ಅಕಾರ್ಡಿಂಗ್ ಟು critics, his theory completely neglecting micro aspects. One of the major criticism against Keynes theory of income and employment, it is aggregative character. ಇದು ಸಮಗ್ರ ಅರ್ಥಶಾಸ್ತ್ರವಾಗಿದೆ ಹೊರತು ಸೂಕ್ಷ್ಮ ಅರ್ಥಶಾಸ್ತ್ರವಾಗಿಲ್ಲ ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಬೈ ಟೇಕಿಂಗ್ ಟೂ ಮಚ್ ಆಫ್ ಮ್ಯಾಕ್ರೋ ಆಸ್ಪೆಕ್ಟ್ಸ್ ಆಫ್ ಆಲ್ ಪ್ರಾಬ್ಲಮ್ಸ್, Keynes ಹ್ಯಾಸ್ ಟೋಟಲಿ ಇಗ್ನೋರ್ಡ್ ದ ಮೈಕ್ರೋ ಅನಾಲಿಸಿಸ್. ಸೂಕ್ಷ್ಮ ವಿಶ್ಲೇಷಣೆಯನ್ನು ಕಂಪ್ಲೀಟ್ ಈತ ನಿರ್ಲಕ್ಷಿಸಿದ್ದಾನೆ ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಹಾಗೆಯೇ ಇಟ್ ಈಸ್ ಅಸ್ಯೂಮ್ಡ್ ಕ್ಲೋಸ್ಡ್ ಎಕಾನಮಿ. ಹೌದಾ? ಕೀನ್ಸ್ ನಿರ್ಬಂಧಿತ ಅರ್ಥವ್ಯವಸ್ಥೆಯನ್ನು, ಕ್ಲೋಸ್ಡ್ ಎಕಾನಮಿನ ಅಲ್ಲಿ ಅಸ್ಯೂಮ್ ಮಾಡ್ಕೊಂಡಿರುವಂಥದ್ದು. ಸೊ ಇದನ್ನು ಕೂಡ ವಿಮರ್ಶೆ ಮಾಡಿದರೆ, ಇಟ್ ಅಸ್ಯೂಮ್ಡ್ ಕ್ಲೋಸ್ಡ್ ಎಕಾನಮಿ. ಕೀನ್ಸ್ ಥಿಯರಿ ಅಸ್ಯೂಮ್ಡ್ ಎ ಕ್ಲೋಸ್ಡ್ ಎಕಾನಮಿ ವಿತೌಟ್ ಎನಿ ಎಕ್ಸ್ಟರ್ನಲ್ ರಿಲೇಷನ್ಶಿಪ್, export, imports, and presumed to be non-existent. Okay, so ವಿದೇಶಿ ವ್ಯಾಪಾರವಿಲ್ಲದೆ, but the impact of international trade and the consequent favorable balance of payment, favorable balance on the employment and ಇನ್ಕಮ್ ಆಫ್ ದ ಎಕಾನಮಿ ಕೆನಾಟ್ ಬಿ ನೆಗ್ಲೆಕ್ಟೆಡ್. ಹೌದಾ? ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಈತ ಪರಿಗಣಿಸಿಲ್ಲ. ವಿದೇಶಿ ವ್ಯಾಪಾರವಿಲ್ಲದ ನಿರ್ಬಂಧಿತ ಆರ್ಥಿಕತೆಯನ್ನು ಈತ ಕಲ್ಪಿಸಿಕೊಂಡಿದ್ದಾನೆ. ಆದರೆ ವಿದೇಶಿ ವ್ಯಾಪಾರದ ಮಹತ್ವ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ್ದಾಗಿದೆ. ಹಾಗಾಗಿ ಕೀನ್ಸನ ಒಂದು ಅರ್ಥಶಾಸ್ತ್ರವನ್ನು ಇದು ನಿರ್ಬಂಧಿತ ಅರ್ಥವ್ಯವಸ್ಥೆ ಎಂಬುದಾಗಿ, ಇಟ್ ಅಸ್ಯೂಮ್ಡ್ ಕ್ಲೋಸ್ಡ್ ಎಕಾನಮಿ, ಈ ಆಧಾರದ ಮೇಲೂ ಕೂಡ ಈತನ ಸಿದ್ಧಾಂತವನ್ನು ಟೀಕಿಸಲಾಗಿದೆ. ದೆನ್ ದಿಸ್ ಥಿಯರಿ ಈಸ್ ಕಂಪ್ಯಾರಿಟಿವ್ಲಿ ಸ್ಟ್ಯಾಟಿಕ್. ದಿಸ್ ಥಿಯರಿ ಈಸ್ ಕಂಪ್ಯಾರಿಟಿವ್ಲಿ ಸ್ಟ್ಯಾಟಿಕ್, ನಾಟ್ ಡೈನಮಿಕ್ ಅಂತ. ಈತನ ಸಿದ್ಧಾಂತವು ಸ್ಥಿರಾತ್ಮಕವಾಗಿದೆ, ಚಲನಾತ್ಮಕವಲ್ಲ. ಅನದರ್ ಇಂಪಾರ್ಟೆಂಟ್ ಕ್ರಿಟಿಸಿಸಮ್ ಅಗೇನ್ಸ್ಟ್ ದ ಥಿಯರಿ ಈಸ್ ದ್ಯಾಟ್ ಇಟ್ ಈಸ್ ನಾಟ್ ಡೈನಮಿಕ್ ಇನ್ ಕ್ಯಾರೆಕ್ಟರ್. ಚಲನಾತ್ಮಕವಲ್ಲ ಅಂದರೆ ಅಲ್ಲಿ ಸಮಯದ ಗತಿ ವಿಳಂಬವನ್ನು ಈತ ಪರಿಗಣಿಸಿಲ್ಲ. ಅಲ್ಲಿ ಹೇಳ್ತಾನೆ, ಆದಾಯ ಹೆಚ್ಚಾದ ಹಾಗೆ ಅನುಭೋಗನೂ ಹೆಚ್ಚಾಗುತ್ತೆ ಹೇಳ್ತಾನೆ. ಆದರೆ ಆದಾಯ ಮತ್ತು ಅನುಭೋಗದ ಹೆಚ್ಚಳದ ನಡುವೆ ಸಮಯದ ಅಂತರವಿರುತ್ತೆ ಅಂತ ಎಲ್ಲೂ ಮತ್ತು ಪರಿಗಣಿಸಿಲ್ಲ. ಹಾಗಾಗಿ ಇದು ಸ್ಥಿರಾತ್ಮಕ ಲಕ್ಷಣವನ್ನು ಹೊಂದಿದೆ, ಇದು ಚಲನಾತ್ಮಕವಲ್ಲ ಎಂದು ಟೀಕಿಸಲಾಗಿದೆ. ಇಟ್ ಈಸ್ ಕಂಪ್ಲೀಟ್ಲಿ ಸ್ಟ್ಯಾಟಿಕ್ without taking into consideration the time lag, which has a significant role to play in all economic activity. The theory compares investment and income, compares income with consumption. As income increases, the theory says the consumption also increases, but the effect is not so quick or ಇನ್ಸ್ಟಂಟೇನಿಯಸ್ಲಿ ಅನ್ನೋ ಕಾನ್ಸೆಪ್ಟನಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಅಲ್ಲಿ
ಇನ್ಸ್ಟೆಂಟಾಗಿ ತಕ್ಷಣ ಅದು ಕ್ವಿಕ್ಕಾಗಿ ಏನು ಪರಿಣಾಮ ಬೀರೋದಿಲ್ಲ. ಆದಾಯ ಹೆಚ್ಚಾದ ತಕ್ಷಣ ಅನುಭವವು ಹೆಚ್ಚಾಗುತ್ತೆ ಅಂತ ನಾವಿಲ್ಲಿ ಹೇಳೋಕ್ಕಾಗೋದಿಲ್ಲ ಎಂಬುದಾಗಿ ಕೂಡ ಅಲ್ಲಿ ವಿಮರ್ಶೆ ಮಾಡಲಾಗಿದೆ. ಹಾಗೆಯೇ ಕೀನ್ಸನ ಉದ್ಯೋಗ ಸಿದ್ಧಾಂತವನ್ನು ಹೂಡಿಕೆಗೆ ಮಿತಿಮೀರಿದ ಪ್ರಾಶಸ್ತ್ಯ ನೀಡಲಾಗಿದೆ ಎಂಬುದಾಗಿ ಕೂಡ ಟೀಕಿಸಿದ್ದಾರೆ. ಎಕ್ಸೆಸಿವ್ ಇಂಪಾರ್ಟೆನ್ಸ್ ಟು ಇನ್ವೆಸ್ಟ್ಮೆಂಟ್. The theory emphasizes too much on the investment and factors related to inducement to invest. It has failed to consider the importance of consumption because the theory has taken it as stable over the short period. This excessive dependency on investment is criticized. ಕೇನ್ಸನ ಉದ್ಯೋಗ ಸಿದ್ಧಾಂತದಲ್ಲಿ, ಇಡೀ ಉದ್ಯೋಗ ಸಿದ್ಧಾಂತದಲ್ಲಿ ನಿರುದ್ಯೋಗವನ್ನು ಹೊಡೆದೋಡಿಸಲು, ಉದ್ಯೋಗ ಮಟ್ಟವನ್ನು ಹೆಚ್ಚಿಸಲು ಹೆಚ್ಚು ಹೂಡಿಕೆಯಾಗದ ಹೊರತು ನಿರುದ್ಯೋಗ ನಿವಾರಣೆ ಸಾಧ್ಯ ಇಲ್ಲ. ಆದರೆ ವಿಮರ್ಶಕರ ಪ್ರಕಾರ ಈತನ ಸಿದ್ಧಾಂತದಲ್ಲಿ ಹೂಡಿಕೆಗೆ ಮಿತಿಮೀರಿದ ಪ್ರಾಶಸ್ತ್ಯ ನೀಡಲಾಗಿದೆ ಎಂಬುದಾಗಿ ಟೀಕಿಸಲಾಗಿದೆ. Then the theory is irrelevant to underdeveloped countries. Okay, ಅದನ್ನು ಏನು ಹೇಳ್ತಾನೆ, ಈತನ ಸಿದ್ಧಾಂತ, ಕೇನ್ಸನ ಸಿದ್ಧಾಂತವು ಹಿಂದುಳಿದ ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈತ ನಿರುದ್ಯೋಗವನ್ನು ಹೋಗಲಾಡಿಸಲು ಡೆಫಿಸಿಟ್ ಫಿನಾನ್ಸಿಂಗನ್ನು, ಡೆಫಿಸಿಟ್ ಬಜೆಟನ್ನು ಮಾಡಬೇಕು ಸರ್ಕಾರ. RBI ಚೀಪ್ ಮನಿ ಪಾಲಿಸಿ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಹಿಂದುಳಿದ ಅರ್ಥವ್ಯವಸ್ಥೆಯಲ್ಲಿ, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಹೀಗೆ ಡೆಫಿಸಿಟ್ ಫಿನಾನ್ಸಿಂಗ್ ಆ್ಯಂಡ್ ಚೀಪ್ ಮನಿ ಪಾಲಿಸಿ ಮಾಡಿದ್ರೆ ಉದ್ಯೋಗ ಮಟ್ಟ ಹೆಚ್ಚಾಗೋದಕ್ಕೆ ಬದಲಾಗಿ ಆರ್ಥಿಕತೆಯಲ್ಲಿ ಅತಿ ಸುಲಭವಾಗಿ ಹಣದುಬ್ಬರದಂಥ ಅಪಾಯ ಸಂಭವಿಸುವ ಸಾಧ್ಯತೆ ಇರುತ್ತೆ. ವಿಮರ್ಶಕರ ಪ್ರಕಾರ ಕೇನ್ಸ್ ಹೇಳಿದ ಹಾಗೆ ಕೇಂದ್ರ ಬ್ಯಾಂಕ್ ಕೊರತೆಯ ಹಣಕಾಸು ಹಾಗೆ RBI ಅಗ್ಗದ ಹಣದ ನೀತಿಯನ್ನು ಅನುಸರಿಸಿದಲ್ಲಿ ಉದ್ಯೋಗ ಮಟ್ಟ ಹೆಚ್ಚಾಗುವುದಕ್ಕೆ ಬದಲಾಗಿ ಆರ್ಥಿಕತೆಯಲ್ಲಿ ಬೆಲೆಗಳು ಒಂದೇ ಸಮನೆ ಹೆಚ್ಚಾಗಲಾರಂಭಿಸಿ ಆರ್ಥಿಕತೆಯು ಸುಲಭವಾಗಿ ಹಣದುಬ್ಬರದಂಥ ಸನ್ನಿವೇಶಕ್ಕೆ ಸಿಲುಕುವ ಅಪಾಯಗಳೇ ಹೆಚ್ಚು. This theory is irrelevant to underdeveloped countries. The general theory of Keynes is criticized as not being general in its application. ಸೊ ಈತನ ಸಿದ್ಧಾಂತವನ್ನು ಸಾರ್ವತ್ರಿಕವಲ್ಲ ಎಂಬುದಾಗಿ ಕನ್ನಡದಲ್ಲಿ ಹೇಳ್ತೇವೆ. ಸಾರ್ವತ್ರಿಕವಲ್ಲ ಎಂದು ಟೀಕಿಸಲಾಗಿದೆ. ಏನು ಸಾರ್ವತ್ರಿಕ ಅಲ್ಲ ಅಂದರೆ ಎಲ್ಲ ರಾಷ್ಟ್ರಗಳಿಗೂ ಇದು ಅನ್ವಯಿಸುವುದಿಲ್ಲ. ಹಿಂದುಳಿದ ರಾಷ್ಟ್ರಗಳ ವಿಷಯದಲ್ಲಿ ಇವನು ಹೇಳಿದ ಹಾಗೆ ಕೊರತೆ ಹಣಕಾಸು ಚೀಪ್ ಮನಿ ಪಾಲಿಸಿ ಮಾಡಿದ್ರೆ ಉದ್ಯೋಗ ಹೆಚ್ಚಾಗೋಕ್ಕೆ ಬದಲಾಗಿ ಆರ್ಥಿಕತೆಯು ಹಣದುಬ್ಬರಕ್ಕೆ ಸಿಲುಕುತ್ತದೆ ಎಂಬುದಾಗಿ ಟೀಕಿಸಿದ್ದಾರೆ. The theory has limited application to industrially developed and rich economics which free enterprise still prevail in bigger way. ಓಕೆ, ಸೊ ಹಾಗಾಗಿ ಇಲ್ಲಿ ಈ ಒಂದು ಸಿದ್ಧಾಂತವನ್ನು ಸಾರ್ವತ್ರಿಕವಲ್ಲ ಎಂಬುದಾಗಿ ಟೀಕಿಸಿದ್ದಾರೆ. ಹಾಗೆಯೇ ಕೇನ್ಸನ ಉದ್ಯೋಗ ಸಿದ್ಧಾಂತವನ್ನು ಅಲ್ಲಿ ಫೇಲ್ಯೂರ್ ಇನ್ ದ ಅನಾಲಿಸಿಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಬರೀ ಮುಗ್ಗಟ್ಟಿತ ಹೊರತರುವುದು ಹೇಗೆ, ಮುಗ್ಗಟ್ಟನ್ನು ನಿವಾರಿಸುವುದು ಹೇಗೆ ಇತ್ಯಾದಿ ಬರೀ ಅದನ್ನೇ ಅನಾಲಿಸಿಸ್ ಮಾಡಿದರೆ ಹೊರತು ಅಭಿವೃದ್ಧಿಯನ್ನು ಸಾಧಿಸುವುದು ಹೇಗೆ, ತ್ವರಿತ ಆರ್ಥಿಕ ಅಭಿವೃದ್ಧಿ, ಎಂತಹ ಸನ್ನಿವೇಶದಲ್ಲಿ ಅಭಿವೃದ್ಧಿಯು ತ್ವರಿತಗೊಳ್ಳುತ್ತದೆ, ಯಾವ ಸನ್ನಿವೇಶದಲ್ಲಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ, ಯಾವ ಸನ್ನಿವೇಶದಲ್ಲಿ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ ಇತ್ಯಾದಿಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಈತನ ವಿಶ್ಲೇಷಣೆ ಇಲ್ಲ ಎಂಬುದಾಗಿ ಹೇಳೋದನ್ನು ಫೇಲ್ಯೂರ್ ಇನ್ ದ ಅನಾಲಿಸಿಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಅಲ್ಲಿ ಕ್ರಿಟಿಸೈಸ್ ಮಾಡಿದರೆ. ಅದೇ ರೀತಿ ಇಂಪ್ರಾಪರ್ ಅನಾಲಿಸಿಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಅಲ್ಲಿ ಸೈಕ್ಲಿಕಲ್ ಟೈಪ್, ಟೆಕ್ನಿಕಲ್ ಟೈಪ್ ಅನ್ಎಂಪ್ಲಾಯ್ಮೆಂಟ್, ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟಲ್ಲಿ ಈತ ನಿರುದ್ಯೋಗವನ್ನು ಕುರಿತು ಒಂದು ಸಮಂಜಸವಾದ ವಿಶ್ಲೇಷಣೆಯನ್ನು ನೀಡಿಲ್ಲ ಎಂಬುದಾಗಿ ಟೀಕಿಸಲಾಗಿದೆ. ಹಾಗೆ ಕೀನ್ಸ್ ಥಿಯರಿ ಇಗ್ನೋರ್ಸ್ ದ ಕಾಸ್ಟ್ ಪುಷ್ ಇನ್ಫ್ಲೇಷನ್, ಓಕೆ, ವೆಚ್ಚ ಪ್ರೇರಿತ ಹಣದುಬ್ಬರವನ್ನು ಕೂಡ ಇದು ಪರಿಗಣಿಸಿಲ್ಲ, ನಿರ್ಲಕ್ಷಿಸಿದೆ ಎಂಬುದಾಗಿ. ಎಕ್ಸೆಸಿವ್ ಎಂಪಸಿಸ್ ಆನ್ ಎಕ್ಸ್ಪೆಕ್ಟೇಷನ್ಸ್, ಹೌದಾ,
ಭವಿಷ್ಯದ ಬಗ್ಗೆ ನಿರೀಕ್ಷಣೆಗಳು ಪ್ರಸ್ತುತವಾಗಿ ಸಾಕಷ್ಟು ಆರ್ಥಿಕ ಚಟುವಟಿಕೆಯನ್ನು ಪ್ರಭಾವಿಸುತ್ತದೆ ಎಂಬುದಾಗಿ ಉದಾಹರಣೆಗೆ MEC ಇತ್ಯಾದಿಗಳು. ಆದರೆ ವಿಮರ್ಶಕರ ಪ್ರಕಾರ ಮಿತಿಮೀರಿದ ಪ್ರಾಮುಖ್ಯತೆ ನೀಡಿದ್ದಾನೆ ನಿರೀಕ್ಷಣೆಗಳಿಗೆ. ಭವಿಷ್ಯವನ್ನು ಕುರಿತು ಜನರು ಇಟ್ಟುಕೊಂಡಿರುವ ನಿರೀಕ್ಷಣೆಗಳಿಗೆ ಕೇನ್ಸನ ಉದ್ಯೋಗ ಸಿದ್ಧಾಂತದಲ್ಲಿ ಅನವಶ್ಯಕವಾಗಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಎಂಬುದಾಗಿ ಟೀಕಿಸಲಾಗಿದೆ. ಇಟ್ ಈಸ್ ನಾಟ್ ಸೋ ಎಂಪರಿಕಲ್. ಓಕೆ, ಇಟ್ ಪ್ಲೇಸ್ ಎಕ್ಸೆಸಿವ್ ಅಟೆನ್ಷನ್ ಟು ಮನಿ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. Keynes has not given any place to the accelerator principle ಅಂತ ಹೇಳ್ತಾನೆ. ಅಂದರೆ ಆರ್ಥಿಕ ಆವರ್ತಗಳು ಸಂಭವಿಸಲು ಕೇವಲ ಗುಣಕದ ಕಾರ್ಯಾಚರಣೆ ಅಲ್ಲ, ಆರ್ಥಿಕ ಆವರ್ತಗಳು ಸಂಭವಿಸಲು ಕಾರಣ ಏನು ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಗುಣಕ ಮತ್ತು ವೇಗೋತ್ಕರ್ಷ ಎರಡರ ಸಂಯುಕ್ತ ಕಾರ್ಯಾಚರಣೆಯನ್ನು ಕೂಡ ಅಲ್ಲಿ ಪರಿಣಾಮ ಬೀರುತ್ತೆ, ಎರಡನ್ನೂ ಕೂಡ ವಿವರಿಸಬೇಕಾಗುತ್ತೆ. ಆದರೆ ಕೇನ್ಸ್ ಕೇವಲ ಗುಣಕದ ಕಾರ್ಯಾಚರಣೆಯನ್ನು ಮಾತ್ರ ವಿವರಿಸಿದ್ದಾನೆ ಹೊರತು ವೇಗೋತ್ಕರ್ಷ ಎಂಬ ಪರಿಭಾವನೆಯನ್ನು ವಿವರಿಸಿಲ್ಲ. ವೇಗೋತ್ಕರ್ಷದ ಪರಿಭಾವನೆಯನ್ನು ನಿರ್ಲಕ್ಷಿಸಿದ್ದಾನೆ ಎಂದು ಟೀಕಿಸಲಾಗಿದೆ. ಸೊ ಹೀಗೆ ಕೇನ್ಸನ ಉದ್ಯೋಗ ಸಿದ್ಧಾಂತವನ್ನು ಅನೇಕ ಒಂದು ತಳಹದಿಯ ಆಧಾರದ ಮೇಲೆ, ಅವನು ಮಾಡಿರುವಂತಹ ಕೆಲವು ಕಲ್ಪನೆಗಳ ತಳಹದಿಯ ಆಧಾರದ ಮೇಲೆ ವಿಮರ್ಶಕರು ಈತನ ಸಿದ್ಧಾಂತವನ್ನು ಟೀಕಿಸಿದ್ದಾರೆ. ಇಷ್ಟು ಕೇನ್ಸನ ಉದ್ಯೋಗ ಸಿದ್ಧಾಂತದ ವಿಮರ್ಶೆ. ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನಲ್ಲಿ I would like to present the concept of Keynes' psychological theory of consumption. Thank you.